ಎಷ್ಟು ಇದು ಭಾಷೆವಾಗ ಶುರು ಆಗ್ಬೇಕಾ? ವಾಗ್ಯೇವರ್ ಪ್ರಾಣಸಾಮೇತಿ ಅಂತ ಮಂತ್ರ. ವಾಕ್ಯ ಹಕ್ಕು ಪ್ರಾಣ ಸಾಮ ಅಂತ. ಪ್ರಾಣ ಮುಖ್ಯ ಪ್ರಾಣ ಅಲ್ಲ, ಅವನು ಸಾಮಾನ್ ಭಾವನೆ ಮಾಡುತ್ತೆ. ವಾಕ್ ಇಂದ್ರಿಯ ಇದೆಯಲ್ಲ ಅದನ್ನ ಹಕ್ಕು ಭಾವನೆ ಮಾಡುವುದು. ಈಗ ಹಕ್ಕು ಸಾಮ ಹೇಗೆ ಕೂಡ್ಕೊಂಡಿದ್ಯೋ ಪ್ರಾಣ ಸಾಮ ಕೂಡಿದೆ. ಪ್ರಾಣಶಕ್ತಿಯಲ್ಲೇ ಸಾಮ ಹೇಳೋದು, ಉಸಿರು ಶಕ್ತಿ ಇದೆಯೋದೇ ಸಾಮ ಹೇಳಕ್ಕಾಗಲ್ಲ. ಹಾಗಾಗಿ ಉಸಿರು ಶಕ್ತಿಯೇ ಪ್ರಾಣ. ಸಾಮ ಅನ್ನೋದು ಗೀತ, ಸಾಮ ಪ್ರಾಣ ಒಂದು. ಹಾಗೆ ವಾಕ್ಕು ಹಕ್ಕು ಒಂದು, ವಾಕ್ಯ ಹಕ್ಕು ಬರುದು. ವಾಗ್ ರುಚೋ ರೇಖತ್ವೇಪಿ ನ ಅಷ್ಟಮತ್ವ ವ್ಯಾಘಾತ. ನೀವು ವಾಕ್ಯವರ್ಗು ಒಂದು ಮಾಡ್ಬಿಟ್ರೆ 8 ಒಂದು ಹೋಗ್ಬಿಡುತ್ತಲ್ಲ. ಅಲ್ಲಿ ಹಿಂದೆ ಪಶುವ್ಯಾಹ ಔಷಧೀನ ವಾಗ್ರಸಃ ಪುರುಷೋರ್ಧಃ, ಪುರುಷಸ್ಯ ವಾಗ್ರಸಃ ಅಂತ ಮಾಡಿದಲ್ಲ. ವಾಚಃ ಋಗ್ರಸಃ ಅಂತ ಮಾಡಿದೆ. ಪುರುಷನಿಗೆ ವಾಕ್ರಸ ವಾಕ್ರ 8 ಮಾಡಿದ್ರೆ, ಈ ಋಕ್ಕು ವಾಕು 1 ಮಾಡ್ಬಿಟ್ರೆ 7 ಆಗ್ಬಿಡುತ್ತಲ್ಲ ಅಂದ್ರೆ ಏನಿಲ್ಲ. ಆ ಇದಕ್ಕೂ ಏನಿಲ್ಲ. ಯಾಕೆ ಏನಿದೆ ಏನಂತಿದೆ ಕಳಿಯುತ್ತಾ? ಓಹೋ ಒಂದು ಅಷ್ಟಮತ್ವಕ್ಕೆ ಏನು ತೊಂದರೆ ಇಲ್ಲ. 8 ಅನ್ನೋದು ಹಾಗೇ ಆಗತ್ತೆ ಎಂದ್ರು. ಯಾಕೆಂದ್ರೆ ಪೂರ್ವಸ್ಮಾತ್ ವಾಕ್ಯಾಂತರತ್ವಾದ್, ಇದೇ ಬೇರೆ ವಾಕ್ಯ. ಅದು 8 ಅಂತ ಹೇಳೋ ವಾಕ್ಯವೇ ಬೇರೆ. ಇಲ್ಲಿ ವಾಕ್ ಪ್ರಾಣಿಗಳಿಗೆ ಏಕತ್ವ ಹೇಳೋಕೋಸ ಏಕತ್ವ ಮಾಡಿದೆ ಹೊರತು ಆ 8ಕ್ಕೆ ವ್ಯಾಘಾತ ಮಾಡಿ ತೊಂದರೆ ಮಾಡೋಕೋಸ 1 ಮಾಡಿಲ್ಲ. ಇಲ್ಲಿ ವಾಕ್ಕು ಪ್ರಾಣವನ್ನ ಅಲ್ಲ, ವಾಕ್ಕು ಋಕ್ಕನ್ನ ವಾಗ್ಋಕ್ಕಗಳು ಏಕತ್ವ ಮಾಡಿರೋದು ಹಿಂದೆ 8 ಹೊಡೆಯಕ್ಕಲ್ಲ. ಇದು ವಾಕ್ಯ ಅಂತ, ಇದು ಬೇರೆ ಉಪಾಸನೆ ಹೇಳಕ್ಕೆ, ಏಕತ್ವ ಬುದ್ಧಿಯನ್ನು ಉಪಾಸನೆ ಮಾಡಬೇಕು. ನನಗೆ ಆಪ್ತಿಗುಣ ಸಿದ್ಧಯೇ ಓಮಿತ್ಯೇದ ಅಕ್ಷರ ಮುದ್ಗೀತ ಇದೀ. ಓಂ ಎಂಬ ಅಕ್ಷರ ಇದೆಯಲ್ಲ, ಇದು ಆಪ್ತಿಯನ್ನು ಕೂಡ್ಬಿಟ್ಟಿದೆ. ಆಪ್ತಿನೇನ ಪಡಿಸೋದು, ಎಲ್ಲವನ್ನೂ ಪಡಿಸ್ಬಿಡುತ್ತೆ. ಆಪ್ತಿ ಓಂ ಎಂಬುದಲ್ಲಿ ಏನೇನ್ ಬೇಕಲ್ಲ ಕೊಡಿಸೋ ಶಕ್ತಿ ಇದೆ ಅದಕ್ಕೆ. ಹಂಗೆ ಇದಕ್ಕೆ ಹೇಗೆ ಮಳೆ ಎಲ್ಲ ಇಷ್ಟಾರ್ಥಬಿಡುತ್ತೋ, ಓಂ ಎಂಬುದು ಕೂಡ ಎಲ್ಲವನ್ನೂ ಪಡಿಸ್ಬಿಡುತ್ತೆ. ಅದು ಆ ಗುಣ ಬಿಟ್ಕೋಬೇಕು. ಓಂ ಎಂಬುದು ಆಪ್ತಿಗಳನ್ನು ಕೂಡಿದ್ದು. ನಮ್ಗೆ ಏನೇನ್ ಬೇಕು ಪ್ರಿಂಟ್ ಆಗ್ಬೇಕು ಅಂತ ಅನಿಸಿದ್ರೆ ಓಂ ಒಂದು ಮಾಡಿದ್ರೆ ಪ್ರಿಂಟ್ ಏನ್ ದುಡ್ಡು ಬಸ್ಬಿಡುತ್ತೆ. ಓಂ 14 ಲಕ್ಷ ಯಾರ ತಂದ್ಕೊಡ್ತಾರೆ. ಜಮೀನ್ ಬೇಕು, ಆಶ್ರಮ ಕಟ್ಬೇಕು, ತಂದ್ಕೊಂಡ್ಬಿಡುತ್ತೆ. ಓಂ ಎಂಬುದು ಆಪ್ತಿಗಳಿಂದ ಕೂಡಿದ್ದು ಭಾವನೆ ಮಾಡ್ತಾ ಕೊಡ್ಬೇಕು. ಎಲ್ಲವೂ ನೋಡಿದೆ. ಆಪ್ತಿ ಅಂದ್ರೆ ಪಡಿಸುವಂಥದ್ದು ಅನ್ನೋ ಗುಣದಿಂದ ಕೂಡಿದ್ದು ಎಂಬುದನ್ನು ಸಿದ್ಧಪಡಿಸುವುದಕ್ಕಾಗಿ ಯಾವುದು ಓಮಿತ್ಯ ಅದಕ್ಕಾಗಿ ಈ ಪ್ರಕರಣ ಬಂದಿದೆ. ವಾಕ್ ಪ್ರಾಣು ಋಕ್ಸಾಮ ಯೋನಿ ಇತಿ ವಾರ್ಗೆ ವರ್ಕ್ ಪ್ರಾಣಸಾಮ ಇತ್ಯುಚ್ಯತೆ. ವಾಕ್ಕು ಸಾಮ ಅಂತಿದೆಯಲ್ಲ, ಅದು 2ಕ್ಕೆ ಯೋನಿ ಕಾಲ ಯಾವುದು? ವಾಕ್ಕು ಋಕ್ಕಿಗೆ ಯೋನಿ, ಪ್ರಾಣ ಸಾಮಕ್ಕೆ ಯೋನಿ. ಪ್ರಾಣ ಇದ್ರೆ ಸಾಮ ಆಗೋದು, ವಾಕಿದ್ರೆ ಋಕ್ಕಾಗೋದು. ಮೂಕನಿಗೆ ಋಕ್ ಬರಲ್ಲ, ಪ್ರಾಣಶಕ್ತಿ ಇದ್ರೆ ಸಾಮ ಹೇಳಕ್ಕಾಗಲ್ಲ. ಸಾಮಕ್ಕೆ ಯೋನಿ ಕಾರಣ. ಸಾಮಕ್ಕೆ ಯೋನಿ ಯಾವುದೋ ಪ್ರಾಣ, ಋಕ್ಕಿಗೆ ಯೋನಿ ಯಾವುದೋ ವಾಕು. ಹಾಗೆ ವಾಕ್ ಪ್ರಾಣಗಳು ಋಕ್ಸಾಮಗಳಿಗೆ ಯೋನಿಯಾಗಿದೆ. ಯೋನಿಯಾಗಿದೆ ಕಾರಣ ಆಗಿದೆ. ಕಾರಣ ಆಗಿದೆ, ನಿಮಿತ್ತ ಕಾರಣ ಹೋದು ಉಪಾದಾನ ಅದೇ ಅದು. ಹಾಗಾದ್ರಿಂದ ವಾಗ್ಯೇ ವರ್ಕ್ ಪ್ರಾಣಸಾಮ ಅಂತ ಹೇಳಿದೆ. ವರ್ಕ್ ಅಂದ್ರೆ ಇಂಗ್ಲಿಷ್ ವರ್ಕ್ ಅಲ್ಲ, WORK ಅಲ್ಲ, ವರ್ಕ್. ವಾಗೇವ ಋಕ್ ಅರ್ಥ. ಋಕ್ ಅಂದ್ರೆ ಗುಣಸಂಧಿ ಆಗಿದೆ. ಏವ ಋಕ್ ವರ್ಕ್ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಇದು ಬಂದಿದೆ, ಶ್ರುತಿಯಲ್ಲೇ ಇದೆ ವರ್ಕ್ ಫ್ರಮ್ ಹೋಮ್ ಅಂತ. ಇದೆಲ್ಲ ಉದಾಹರಣೆ ಕೊಡಕ್ಕೆ ಹೋಗ್ಬಿಡಿ ಎಲ್ಲಾದ್ರೂ. ಯಥಾಕ್ರಮಂ ವೃಕ್ಷಾಮನ್ಯೋನ್ಯೋ ಹಿ ವಾಕ್ಪ್ರಾಣಯೋ ಗ್ರಹಣೇ ಹಿ ಸರ್ವಾಸಾಂ ಋಚಾಂ ಸರ್ವೇಷಾಂ ಚ ಸಾಮ್ನಾಂ ಅವರೋಧ ಕೃತ ಸ್ಯಾತ್. ಯಥಾಕ್ರಮ ವಾಕ್ಕಿಗೆ ಋಕ್ಕು, ವಾಕ್ಕು ಋಕ್ಕಿಗೆ ಕಾರಣ, ಪ್ರಾಣ ಸಾಮಕ್ಕೆ ಕಾರಣ. ಹಾಗಾಗಿ ಯಥಾಕ್ರಮವಾಗಿ ಋಕ್ಸಾಮಗಳಿಗೆ ಯೋನಿಯಾಗಿದೆ ಯಾವುದೋ ವಾಕ್ ಪ್ರಾಣ.
ಋಕ್ಕಿಗೆ ಯೋನಿ ವಾಕ್ಕು, ಸಾಮಕ್ಕೆ ಯೋನಿ ಪ್ರಾಣ ಅಂತ ಹೇಳಿ ಋಕ್ಸಾಮ ಯೋನ್ಯೋ, ಋಕ್ಸಾಮಗೆ ಯೋನಿ ಕಾರಣವಾಗಿರುವ ವಾಕ್ ಪ್ರಾಣಗಳನ್ನು ಗ್ರಹಣೆ ಮಾಡಿದ್ರೆ ಎಲ್ಲಾ ಋಕ್ಕನ್ನು ತಗೊಂಡಂಗಾಯ್ತು. ಬರೀ ಋಕ್ಕನ್ನು ಬರೀ ಅಗ್ನಿಮೀಳೆ ಒಂದು ಋಕ್ಕಲ್ಲ, ಎಲ್ಲಾ ಋಗ್ಮಂತ್ರವನ್ನು ವಾಕ್ಕು ಕೂಡ ಹಾಕೊಂಡಿದೆ. ಎಲ್ಲಾ ಸಾಮಕ್ಕೂ ಪ್ರಾಣ ಕಾರಣವಾಗಿದೆ, ಕೂಡ ಹಾಕೊಂಡಿದೆ. ಹಾಗಾಗಿ ಋಕ್ಸಾಮಗಳಿಗೆ ಯೋನಿಯಾಗಿರುವ ವಾಕ್ ಪ್ರಾಣಗಳನ್ನು ಗ್ರಹಣೆ ಮಾಡಿದ್ರೆ ಎಲ್ಲ ಹೃಕ್ಕನ್ನು, ಎಲ್ಲಾ ಪ್ರಾಣವನ್ನು ಕೂಡ, ಎಲ್ಲಾ ಸಾಮವನ್ನು ಕೂಡ ಅವರೋಧನ ಕೂಡ ಹಾಕೊಳ್ಳೋದು. ಗೋಷ್ಠೆ ಗಾಮ್ ಅವರುಣ ಧಿ, ಅವರುಣ ಧೀನೆ ಅವರ ಕೂಡ ಹಾಕು. ವೃದ್ಧ ಅವರುಂಧ ಮಾಡೋದು. ವೃದ್ಧ ವೃದ್ಧ ವೃದ್ಧಂತೋ ವೃಂಧ ಅವರುಂಧ ವೃಂಧತೆಯಿಂದ ಅವ್ರ ಸ್ವಾಗತ. ಒಟ್ಟು ಅವರೋಧ ಅಂದ್ರೆ ಕೂಡ ಹಾಕೊಳ್ಳೋದು, ಕಟ್ ಹಾಕೊಳ್ಳೋದು, ಸೇರಿಸ್ಕೊಳ್ಳೋದು, ಒಂದ್ ಮಾಡೋದು ಅಂತ. ಹಾಗಾಗಿ ಎಲ್ಲಾ ಋಕ್ಕಗಳನ್ನು ಕೂಡ ಹಾಕೊಂಡಂಗಾಗತ್ತೆ, ಎಲ್ಲಾ ಸಾಮಗಳನ್ನು ಸೇರಿಸ್ಕೊಂಡಂಗಾಗತ್ತೆ. ಸರ್ವಕ್ಷಾಮಾವರೋಧಿ ಚ ಋಕ್ಸಾಮ ಸಾಧ್ಯಾನಾಂಚ ಸರ್ವಕರ್ಮಣಾಂ ಅವರೋಧ ಕೃತಸ್ಯ. ಎಲ್ಲಾ ಋಕ್ಕನ್ನು ಅಡಗಿಸ್ಕೊಂಡ್ಬಿಟ್ಟೆ, ಎಲ್ಲಾ ಸಾಮವನ್ನು ಅಡಗಿಸ್ಕೊಂಡ್ಬಿಟ್ಟೆ ಅಂದ್ರೆ ಋಕ್ಸಾಮಗಳಿಂದ ನಡೆಯುವ ಎಲ್ಲಾ ಕರ್ಮಗಳಿಂದ ಏನ್ ಫಲವೋ ಅಷ್ಟು ಫಲವನ್ನು ಕೊಡಕೊಂಡಂಗಾಗುತ್ತೆ. ಎಲ್ಲಾ ಋಕ್ಕು ಎಲ್ಲಾ ಸಾಮವನ್ನು ಅವರೋಧನ ಕೂಡ ಹಾಕೊಂಡ್ಬಿಟ್ರೆ ಋಕ್ಸಾಮ ಸಾಧ್ಯವಾದ ಋಕ್ಕದಿಂದ ಉಂಟಾಗುವಂತಹ ಋಗ್ವೇದ ಅಧ್ಯಯನ ಮಾಡಿದ್ರೆ, ಕರ್ಮಗಳಿಂದ ಹೋತ್ರ ಏನ್ ಮಾಡಿದ್ರೆ ಅದರಿಂದ ಏನು ಫಲವಾಗುತ್ತೋ ಹಾಗೆ ಸಾಮಾಧ್ಯಯನ ಸಾಮಗಾನದಿಂದ ಏನ್ ಫಲವೋ ಆ ಎಲ್ಲಾ ಕರ್ಮಗಳ ಫಲವನ್ನು ಕೂಡ ಹಾಕೊಂಡಂಗಾಗತ್ತೆ. ಏನ್ ಮಾಡ್ಬೇಕಲ್ಲ, ಕೂಲಾಗಿ ಏಕಡಿಶರು ಕೂತ್ಕೊಂಡು ವಾಕ್ ಪ್ರಾಣಗಳು ಋಕ್ಸಾಮಗಳಿಗೆ ಯೋನಿಯಾಗಿದೆ. ಆ ಋಕ್ಸಾಮಗಳಿಂದ ಏನೇನೇನ್ ಪಡ್ಕೋತೀವೋ ಅಷ್ಟನ್ನು ವಾಕ್ ಪ್ರಾಣದಿಂದ ನಾವು ಪಡ್ಕೋತೀವಿ. ಇದು ಕಾರಣ. ವಾಕ್ ಪ್ರಾಣಗಳೇ ಋಕ್ಸಾಮವಾಗಿದೆ ಅಂತ ಆದ್ರಿಂದ ಋಕ್ಸಾಮ ಸಾಧ್ಯವಾದ ಎಲ್ಲಾ ಕರ್ಮ ಫಲವೂ ಕೂಡ ಇದ್ರಲ್ಲಿ ಅಡಕವಾಯಿತು, ಕೂಡ ಹಾಕೊಂಡಿದೆ ಅಂತ ಹೇಳಿ ಮಾಡ್ತಾ ಇದ್ಬಿಟ್ರೆ ಸಾಕು. ಎಲ್ಲ ಇಷ್ಟ ಬಿಡುತ್ತೆ. ಅದು ಇದು ಅಂತ ಏನು ಉಳಿಯೋದಿಲ್ಲ. ಯಾವ ಸಪ್ತತಿ ಬೇಡ, ಯಾವ ಇದ್ರ ಯಜ್ಞ ಆಗಬೇಡ, ಹೋಮಿ ಆಗಬೇಡ, ಎಂತ ಭಾವನೆ ಮಾಡ್ತಾ ಇದ್ಬಿಟ್ರೆ ಸಾಕು. ತದವರೋಧಿ ಚ ಸರ್ವೇ ಕಾಮಾಹ ಅವೃದ್ಧಾ ಸ್ಯುಃ. ಎಲ್ಲ ಅಮ್ಮ ಬಂದ್ಬಿಟ್ರು ಇವತ್ತು, ಬಹಳ ವಿಶೇಷ, ಬಹಳ ದಿವಸ ಆಗಿತ್ತು. ತದವರೋಧ ತದವರೋಧೆ ಅಂದ್ರೆ ಎಲ್ಲಾ ಕರ್ಮಗಳನ್ನು ಕೂಡ ಹಾಕೊಂಡ್ಬಿಟ್ರೆ ಋಕ್ಸಾಮಗಳನ್ನ ವಾಕ್ಪ್ರಾಣ ಅಡಕೊಂಡ್ಬಿಟ್ರು. ವಾಕ್ಪ್ರಾಣದ ಎಲ್ಲ ಅಡಕವಾಗಿದೆ, ಋಕ್ಸಾಮ ಎಲ್ಲಾ ಕರ್ಮವು ಅಡಕವಾಗಿದೆ ಅಂತ ಮಾಡ್ಕೊಂಡ್ಬಿಟ್ರೆ ಅವಾಗ ಆಗುತ್ತೆ ಋಕ್ಸಾಮ ಸಾಧ್ಯವಾದ ಎಲ್ಲಾ ಕಾಮಗಳನ್ನು ಕೂಡ ಪಡೆದವನಾಗುತ್ತಾನೆ. ಅಂದ್ರೆ ಋಕ್ಸಾಮಗಳಿಂದ ಕರ್ಮಗಳು ನಡೆಯುತ್ತೆ, ಕರ್ಮಗಳಿಂದ ಇಷ್ಟಾರ್ಥ ಆಗುತ್ತೆ. ಆ ಇಷ್ಟಾರ್ಥವೆಲ್ಲವೂ ಕರ್ಮದಲ್ಲಿದೆ, ಕರ್ಮವೆಲ್ಲ ಋಕ್ಸಾಮದಲ್ಲಿದೆ, ಋಕ್ಸಾಮ ವಾಕ್ ಪ್ರಾಣದಲ್ಲಿದೆ. ವಾಕ್ ಪ್ರಾಣವು ಋಕ್ಸಾಮಗಳಿಗೆ ಯೋನಿಯಾಗಿದೆ. ಋಕ್ಸಾಮಗಳಿಂದ ಎಲ್ಲಾ ಕರ್ಮಗಳು ನಡೆಯುತ್ತೆ, ಎಲ್ಲಾ ಕರ್ಮಗಳಿಂದ ಎಲ್ಲಾ ಪುರುಷಾರ್ಥವಾಗುತ್ತೆ ಅಂದ್ರೆ ಅರ್ಥ ವಾಕ್ ಪ್ರಾಣಗಳು ಯೋನಿಯಾಗಿದೆ. ಭಾವನೆ ಮಾಡಿದ್ರೆ ಎಲ್ಲಾ ಇಷ್ಟಾರ್ಥವನ್ನು ಪಡೆದವನಾಗ್ತೀಯಾ. ವಾಕ್ ಪ್ರಾಣಗಳೇ ಎಲ್ಲಕ್ಕೂ ಕಾರಣ. ಎಲ್ಲ ಋಕ್ಕಿಗೂ ಸಾಮಕ್ಕೂ ಎಲ್ಲಾ ಕರ್ಮಕ್ಕೂ ಎಲ್ಲಾ ಫಲಕ್ಕೂ ವಾಕ್ ಪ್ರಾಣಗಳೇ ಕಾರಣ ಅಂತ ಭಾವನೆ ಮಾಡಿದ್ರೆ ಅದೆಲ್ಲೂ ಇವಾಗ ಅದನ್ನ ಓಮಿಚ್ಛೇದಕರ್ ಮುದ್ಗೀಸೈತಿ ಭಕ್ತ್ಯ ಅದು ಭಕ್ತ್ಯಾಶಂಕಾ ನಿವರ್ತ್ಯತೆ. ಓಹೋ, ಓಮಿಚ್ಛೇದಕರ್ ಮುದ್ಗೀತ ಅಂತ ಹೇಳಿ ಅದೊಂದು ಭಕ್ತಿ ಅವಯವ ಅನ್ನುವಂತಹ ಒಂದು ಆಶಂಕೆಯನ್ನ ಇವಾಗ ತೆಗೆದುಹಾಕಾಗುತ್ತೆ. ಅದು ಓಂ ಎಂಬುದೇ ಇದು ಅಂತ ಉದ್ಗೀಸವು ಓಮಿಚ್ಛೇದಕ ಮುದ್ಗೀಸ ಇತಿ ಭಕ್ತ್ಯಾಶಂಕಾ ನಿವರ್ತನೆ ತದ್ವಾ ಏತನ್ ಮಿಥುನಮಿತಿ ನಿರ್ದಿಶ್ಯತೆ. ಅದು ಮಿಥುನವಾಗಿದೆ, ಅದು ಎರಡು ಜೋಡಿ ಆಗಿದೆ ಎಂಬುದನ್ನ ಇದು ತಿಳಿಸ್ತಾ ಇದೆ. ಓಂ ಎಂಬ ಅಕ್ಷರವು ಉದ್ಗೀತ ಅಂತದ್ರಿಂದ ಸಾಮ ಭಕ್ತಿಯನ್ನೇ ಉದ್ಗೀತ ಎಂಬ ಆಶಂಕೆ ತೊಲಗಿದಂತೆ ಆಯಿತು. 4 ಟಿಪ್ಪಣಿ. ಇಲ್ಲಿರೋ ಉದ್ಗೀಸ ಎಂಬ ಮಹಾಭಕ್ತಿ ಅಲ್ಲ, ಪ್ರಕೃತವಾಗಿ ಉದ್ಗೀತ ಓಂಕಾರ ಅಂತ. ಇಲ್ಲಿರೋ ಉದ್ಗೀಸ ಶಬ್ದ ಸಾಮಭಕ್ತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಉದ್ಗೀಸ ಎಂಬ ಸಾಮಭಕ್ತಿ ಅಲ್ಲ, ಓಂಕಾರವನ್ನೇ ಉದ್ಗೀಸ ಅಂತ ಕರೀತಾ ಇದೆ. ಉದ್ಗೀಸ ಎಂಬ ಸಾಮಭಕ್ತಿಯೂ ಉಂಟು, ಉದ್ಗೀಸ ಎಂಬ ಸಾಮಭಕ್ತಿಯೂ ಉದ್ಗೀಸ ಆಗಿದೆ. ಅದನ್ನು ಕರೀತಾ ಇಲ್ಲ, ಓಂಕಾರನೇ ಉದ್ಗೀಸ ಅಂತ ಕರೀತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಆ ಇದು ತದ್ವಾಯಿತು ಮಿಥುನ ಆ ಇದು ಜೋಡಿಯಾಗಿದೆ. ವಾಕ್ ಪ್ರಾಣಗಳು ಮಿಥುನವಾಗಿದೆ, ಜೋಡಿಯಾಗಿದೆ. ಪ್ರಾಣ ಪುಲ್ಲಿಂಗ, ವಾಕ್ ಸ್ತ್ರೀಲಿಂಗ, ಸ್ತ್ರೀ ಪುರುಷರು ಜೋಡಿಯಾಗಿರ್ತಾರೆ. ಸಾಮ ಪುಲ್ಲಿಂಗ, ಋಕ್ಕು ಸ್ತ್ರೀಲಿಂಗ. ಅಲ್ಲೂ ಅಷ್ಟೇ ಸಾಮಹಾನ ಅಂತ ಹೇಳ್ಬೇಕು. ಸಾಮ ಸಾಚ ಅಮಶ್ಚ ಸಾಮಹ ಅಂತ ಹೇಳ್ಬೇಕು. ಅಮಹ ಅಂದ್ರೆ ಎಲ್ಲರ ಜೊತೆಗೆ ಇರ್ತಕ್ಕಂಥ ಅಂತ. ಸಾ ಅಂದ್ರೆ ಸ್ತ್ರೀಲಿಂಗ, ಅಮಹಾನ ಪುಲ್ಲಿಂಗ. ಸಾ ಅಮ ಅದು ಜೋಡಿ ಇದೆ. ಸಾಮಹ ಅನ್ನೋದು ಕೂಡ ಒಂದು ಸಮವಾಗಿರೋದು ಸಮಸ್ಯ ಭಾವ ಸಾಮಹ. ಋಕ್ಕು ಸಾಮ ಅದು ಪುಲ್ಲಿಂಗ ಸ್ತ್ರೀಲಿಂಗ. ವಾಕ್ಕು ಪ್ರಾಣ ಅದು ಪುಲ್ಲಿಂಗ ಸ್ತ್ರೀಲಿಂಗ. ಅದು ಜೋಡಿ, ಇದು ಜೋಡಿ. ಸಾ ಅಮ ಅನ್ನೋದು ಜೋಡಿಯಾಗಿದೆ. ಹಾಗಾಗಿ ವೃಕ್ಷಾಮಗಳು ವೃಕ್ಷಸಾಮ ಚಾಯಿತಿ ವೃಕ್ಷಾಮ ಕಾರಣು ವೃಕ್ಷಾಮ ಶಬ್ದೋಕ್ತು ಇತ್ಯರ್ಥಃ. ಅದಲ್ವಾ? ಅದೇ ಅಲ್ಲ ವಾಕ್ಯ. ಚಿಂತನ ಮಿಶ್ರಮ ತದ್ವಾಯಿತು ಮಿಶ್ರಮಿತಿ ನಿರ್ದಿಶ್ಯತೆ. ಅದು ಮಿಶ್ರಮೈಬುದು ನಿರ್ದೇಶ ಮಾಡಲಾಗಿದೆ. ಕಿಂಚನ್ ಮಿಶ್ರಮಿತಿ ಆಹಾ. ಅದು ಯಾವುದು ಆ ಜೋಡಿ? ಜೋಡಿ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಶ್ರುತಿ ಹೇಳುತ್ತೆ, ಇದು ವಾಕ್ಯ ಪ್ರಾಣಶ್ಚ ಸರ್ವೃಕ್ಷಾಮ ಕಾರಣಭೂತವು ಮಿಥುನಂ. ವಾಕ್ಕು ಪ್ರಾಣ ಇದೆಯಲ್ಲ, ವಾಕ್ಕು ಎಲ್ಲಾ ಋಕ್ಕಿಗೂ ಕಾರಣ, ಸಾಮ ಪ್ರಾಣ ಎಲ್ಲ ಸಾಮಕ್ಕೂ ಕಾರಣ. ವಾಕ್ಕು ಎಲ್ಲ ಋಕ್ಕಿಗೂ ಕಾರಣ, ಪ್ರಾಣ ಎಲ್ಲ ಸಾಮಕ್ಕೂ ಕಾರಣ. ಹಾಗಾದ್ರಿಂದ ಋಕ್ಸಾಮ ಕಾರಣವಾಗಿರುವಂತಹ ವಾಕ್ಪ್ರಾಣಗಳು ಮಿಥುನವಾಗಿದೆ, ಜೋಡಿಯಾಗಿದೆ, ಕೂಡ್ಕೊಂಡಿದೆ. ಇದು ಋಕ್ ಮೇಲೆ ಸಾಮವನ್ನು ಹೇಳೋದು. ಸಾಮಗಾನ ಮಾಡೋದು ಹೇಗೆ? ಋಕ್ ಮೇಲೆ. ಋಕ್ಚ ಸಾಮ ಚೈತಿ ಋಕ್ಸಾಮ ಕಾರಣ ಋಕ್ಚ ಸಾಮ ಚಾಯಿತಿ ಋಕ್ಸಾಮ ಕಾರಣವು ಋಕ್ಸಾಮ ಶಬ್ದೋಕ್ತವು ಇತ್ಯರ್ಥಃ. ಋಕ್ಚ ಸಾಮಚ ಅಂತ ಹೇಳಿ ಋಕ್ಕಿಕ್ಕೂ ಸಾಮು ಕಾರಣವಾಗಿರ್ತಕ್ಕಂತಹ ವಾಕ್ಪ್ರಾಣವನ್ನೇ ಋಕ್ಸಾಮ ಎಂದು ಕರೀತಾ ಇದೆ. ಅಭೇದ ಉಪಚಾರ. ಯಾವ ವಾಕ್ಯದಿಂದ ಋಕ್ ನಡೆಯುತ್ತೋ ಆ ವಾಕನ್ನೇ ಋಕ್ಕು ಅಂತ, ಯಾವ ಪ್ರಾಣದಿಂದ ಸಾಮ ಕಳೆಯುತ್ತೋ ಆ ಪ್ರಾಣವನ್ನೇ ಸಾಮ ಅಂತ ಹೇಳಿ ಅಭೇದೋಪಚಾರದಿಂದ ಋಕ್ಸಾಮ ಶಬ್ದದಿಂದ ವಾಕ್ಪ್ರಾಣವನ್ನೇ ಹೇಳ್ತಾ ಇದೆ. ನತು ಸ್ವತಂತ್ರ ಋಕ್ಷ ಸಾಮಚ ಮಿಥುನಂ. ಸ್ವತಂತ್ರವಾಗಿ ಋಕ್ಕು ಸಾಮಗಳು ಅವಳು ಮಿಥುನವಾಗಿಲ್ಲ. ಋಕ್ಕು ಸಾಮ ಮಿಥುನವಾಗಿರೋದು ವಾಕ್ಪ್ರಾಣಗಳ ಮೂಲಕವಾಗಿ. ವಾಕ್ಪ್ರಾಣ ಮಿಥುನವಾಗಿದೆ. ವಾಕ್ಪ್ರಾಣದಿಂದ ನಡೆಯುವಂತಹ ಋಕ್ಸಾಮಗಳು ಅದರಿಂದ ಮೂಲಕ ಮಿಥುನವಾಯಿತು ಅಂತ. ಅನ್ಯಥಾ ಹಿ ವಾಕ್ಪ್ರಾಣಶ್ಚ ಏಕಂ ಮಿಥುನಂ ಋಕ್ಸಾಮಚ ಅಪರಂ ಮಿಥುನಂ ದ್ವೇ ಮಿಥುನೇ ಸ್ಯಾತಾಂ. ಈಗ ಸ್ವತಂತ್ರ ಅದೊಂದು ಮಿಥುನ ಇದೊಂದು ಮಿಥುನ ಮಾಡ್ಬಿಟ್ರೆ ಎರಡು ಮಿಥುನ ಆಗ್ಬಿಡುತ್ತೆ. ಋಕ್ಸಾಮ ಅಂತ ಒಂದು ಮಿಥುನ, ವಾಕ್ಕು ಪ್ರಾಣ ಒಂದು ಮಿಥುನ, ಋಕ್ಸಾಮ ಅಂತ ಇನ್ನೊಂದು ಮಿಥುನ ಅಂತ ಹೇಳಿ ಎರಡು ಮಿಥುನ ಅಂತ ಹೇಳ್ತಾ ಇದೆ ಅಂತ ಆಗ್ಬಿಡುತ್ತೆ. ಹಾಗ್ಬೇಡ, ಅದನ್ನ ಅಭೇದ ಮಾಡ್ಬಿಡಿ. ಋಕ್ಕನ್ನ ವಾಕ್ಕು ಅಂತಲೂ ಸಾಮವನ್ನ ಪ್ರಾಣ ಅಂತ ಮಾಡಿ ಋಕ್ಸಾಮಗಳಿಗೆ ಕಾರಣವಾಗಿರುವ ವಾಕ್ ಪ್ರಾಣಗಳು ಮಿಥುನ ಅಂತ ಕರೀತಾ ಇದೆ. ಅದನ್ನ ಜೋಡಿ ಮಾಡ್ತಾ ಇದೆ. ವಾಕ್ಕು ಪ್ರಾಣ ಬಿಟ್ಟು ವ್ಯಾಪಾರ ಮಾಡೋದಿಲ್ಲ. ಪ್ರಾಣಶಕ್ತಿಯಿಂದ ವಾಕ್ ವ್ಯಾಪಾರ ಮಾಡೋದು. ವಾಕ್ ಶಬ್ದ ಸ್ತ್ರೀಲಿಂಗ, ಪ್ರಾಣ ಶಬ್ದ ಪುಲ್ಲಿಂಗ. ಪುಲ್ಲಿಂಗ ಸ್ತ್ರೀಲಿಂಗ ಮಿಶ್ರ ಆಗ್ತಾರೆ. ಹಾಗೆ ಋಕ್ಕದ ಮೇಲೆ ಸಾಮವನ್ನು ಗಾನ ಮಾಡ್ತಾರೆ ಅಲ್ವಾ? ಋಕ್ಕ ಸ್ತ್ರೀ ಬೇರ್ತಾನೆ ಪುರುಷ ಹಾಗೆ ಅಧಿಕಾರ ಹಾಕ್ತಾನೆ. ತಥಾಚ ತದ್ವಾ ಏತನ್ ಮಿಥುನಂ ಏಕವಚನ ನಿರ್ದೇಶೋ ಅನುಪನ್ನ ಸ್ಯಾತ್. ಆಗ್ಲಿ ಏನಾಗುತ್ತೆ, ಎರಡು ಮಿಥುನವೇ ಆಗಲಿ, ಏನ್ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ತದ್ವಾ ಏತನ್ ಮಿಥುನಂ ಅಂತ ಏಕವಚನ ಹೇಳಿದಲ್ಲ, ಅದು ಹೊಂದಲ್ಲ. ಅವಾಗ ತಥಾಚ ಅಂದ್ರೆ ಹಾಕೊಳ್ಳಿ, ವಾಕ್ಪ್ರಾಣ ಒಂದ್ ಮಿಥುನ, ಋಕ್ಸಾಮ ಇನ್ನೊಂದು ಮಿಥುನ ಅಂತ ಹೇಳಿ ಎರಡು ಮಿಥುನ ಆಗ್ಲಿ, ಅದೇನ್ ತೊಂದ್ರೆ ಅಂತ ಅಂತೀನಿ ಅಂತಂದ್ರೆ ಹಂಗಾಗೋಲ್ಲ. ತದ್ವಾ ಏತನ್ ಮಿಥುನಂ ಅಂತ ಹೇಳಿ ಏಕವಚನದಿಂದ ಅದನ್ನ ಒಂದು ಮಾಡಿರೋದು ಹೊಂದೇ ಇರುತ್ತೆ. ಅದು ಹೊಂದದೇ ಹೋಗುತ್ತದೆ, ಅದು ತಪ್ಪಾಗುತ್ತದೆ. ಆದ್ದರಿಂದ ವಾಕ್ಪ್ರಾಣಗಳೇ ಮಿಥುನಗಳು. ವಾಕ್ಪ್ರಾಣಗಳು ಋಕ್ಸಾಮಗಳಿಗೆ ಯೋನಿಯಾಗಿದೆ. ಆ ಋಕ್ಸಾಮಗಳು ಯೋನಿಯಾಗಿರೋ ವಾಕ್ಪ್ರಾಣಗಳು ಮಿಥುನವಾಗಿದೆ ಎಂದು ಭಾವನೆ ಮಾಡಿ ತನ್ಮೂಲಕ ಎಲ್ಲ ಮಿಥುನಾತ್ಮಕವಾಗಿದೆ ಭಾವನೆ ಮಾಡು. ತಸ್ಮಾ ಋಕ್ಸಾಮ ಯೋನ್ಯೋ ವಾಕ್ಪ್ರಾಣ ಯೋರೇವ ಮಿಥುನತ್ವಂ. ಅದರಿಂದ ಋಕ್ಸಾಮಗಳಿಗೆ ಯೋನಿಯಾಗಿರೋ ವಾಕ್ಪ್ರಾಣಗಳನ್ನೇ ಇಲ್ಲಿ ಮಿಥುನ ಅಂತ ಕರೀತಾ ಇದೆ. ಆದ್ರೆ ಋಕ್ಕು ಸಾಮು ಎಂದು ಹೇಳಿದ ವಾಕ್ಪ್ರಾಣಗಳೆಂಬ ಇದೇ ಮಿಥುನ ಎನ್ನುವುದೇ ವಾಕ್ಯಾರ್ಥ ಭಾವ. ಇದು ಈ ವಾಕ್ಪ್ರಾಣಗಳೇ ಋಕ್ಸಾಮಗಳಿಗೆ ಯೋನಿಯಾಗಿದ್ದು ಮಿಥುನವಾಗಿದೆ ಅಂತ ಹೇಳಿ ವಾಕ್ಯಾರ್ಥ ಮಾಡ್ಕೊಳ್ಳಿ, ಹೊಂದಿಸ್ಕೊಳ್ಳಿ ಅಂತ ಇದ್ದಾರೆ. ಇವಾಗ ಮುಂದಕ್ಕೆ ಹೇಳ್ತಾರೆ, ತದೇ ತನ್ಮಿಥುನಂ ಓಮಿತ್ಯೇದಕ್ಷರೇ ಸಮುಸಜ್ಜತೆ.
ಯದಾ ವೈ ಮಿಥುನೋ ಸಮಾಗಚ್ಚತಃ ಆಪಯತೋ ವೈ ತಾವನ್ಯೋನ್ಯಸ್ಯ ಕಾಮಂ एतत् मिथुनम् ओम इति इति एतस्मिन् अक्षरे सगुंसृज्यते यदा वै मिथुनौ समागच्छतः आपयतः वै तौ अन्यः अन्यस्य कामं ತದೇತತ್ ಆ ಈ ಮಿಥುನ ವಾಕ್ಪ್ರಾಣ ಎಂಬ ಮಿಥುನ ಇದೆಯಲ್ಲ ಇದು ಓಂ ಎಂಬ ಅಕ್ಷರದಲ್ಲಿ ಸೇರ್ಕೊಂಡಿದೆ. ಓಂ ಅಂದ್ಬಿಟ್ರೆ ವಾಕ್ಪ್ರಾಣಗಳ ಪ್ರತೀಕ ಅದು. ಓಂ ಎಂಬುದು ವಾಕ್ಪ್ರಾಣ ಪ್ರತೀಕ. ವಾಕ್ಪ್ರಾಣ ಋಕ್ಸಾಮಗಳು, ಋಕ್ಸಾಮಗಳೇ ಎಲ್ಲಾ ಕರ್ಮಗಳು, ಎಲ್ಲಾ ಕರ್ಮದೇ ಎಲ್ಲ ಫಲ. ಹಾಗಾಗಿ ಓಂಕಾರದೇ ಎಲ್ಲ ಫಲ ಆಗೋದು ಅಂತ. ಆ ಈ ಮಿಥುನವು ಯಾವ ಮಿಥುನ? ವಾಕ್ಪ್ರಾಣ ಎಂಬ ಮಿಥುನವು ಓಂ ಎಂಬ ಅಕ್ಷರದಲ್ಲಿ ಸೇರಿರುತ್ತದೆ, ಅಡಕವಾಗಿರುತ್ತದೆ ಅಂತ ಭಾವನೆ ಮಾಡಬೇಕು. ಯಾವಾಗ ಸ್ತ್ರೀ ಪುರುಷರು ತಮ್ಮ ತಮ್ಮ ಇಷ್ಟಾರ್ಥವನ್ನ ಪೂರೈಸಿಕೊಳ್ಳುವುದಕ್ಕೋಸ್ಕರ ಸೇರಿಕೊಳ್ಳುತ್ತಾರೋ ಆಗ ಅವರು ತಮ್ಮ ತಮ್ಮ ಇಷ್ಟಾರ್ಥವನ್ನು ಪೂರೈ ಮಾಡ್ಕೊಂಡು ಸೇರ್ಕೊಂಡವರಾದಾಗ ತಮ್ಮ ತಮ್ಮ ಇಷ್ಟಾರ್ಥವನ್ನು ಪೂರೈಸಿಕೊಳ್ತಾರೆ, ತೃಪ್ತಿ ಪಡ್ಕೊಳ್ತಾರೆ ಅನ್ನೋ ಕಾಮಂ. ಅದೇ ರೀತಿ ವಾಕ್ಪುರಾಣಗಳು ಸೇರೋದು ಮಿಥುನ, ಋಕ್ಸಾಮಗಳು ಸೇರೋದು ಮಿಥುನ. ಅದರಿಂದ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ತಾನೆ. ಹಾಗೆ ಸ್ತ್ರೀ ಪುರುಷರು ಸೇರಿ ಪರಸ್ಪರ ತಮ್ಮ ಇಷ್ಟಾರ್ಥ ಪೂರೈಸ್ಕೊಳ್ತಾರೋ ಅದೇ ರೀತಿ ಈ ಓಂಕಾರವೆಂಬುದು ಈ ಋಕ್ಸಾಮಗಳ ಮತ್ತು ಋಕ್ಸಾಮ ಕಾರಣವಾಗಿರುವ ವಾಕ್ಪ್ರಾಣಗಳ ಮೂಲಭೂತವಾಗಿದೆ. ಅದೆಲ್ಲ ಸೇರ್ಕೊಂಡಿದೆ ಅದರಲ್ಲಿ. ಓಂಕಾರದಲ್ಲಿ ವಾಕ್ಪ್ರಾಣವು ಋಕ್ಸಾಮಗಳು ಎಲ್ಲವೂ ಸೇರ್ಕೊಂಡಿದೆ ಭಾವನೆ ಮಾಡಿದ್ರೆ ಅವಾಗ ಅವನು ಎಲ್ಲಾ ಇಷ್ಟಾರ್ಥವನ್ನು ಪಡ್ಕೊಂಡವನಾಗ್ತಾನೆ. ಆಪ್ತಿ ಗುಣ, ಓಂಕಾರದಲ್ಲಿ ಆಪ್ತಿನ ಗುಣ ಇದೆ ಅಂತ ಭಾವನೆ ಮಾಡ್ಬೇಕು. ಎಲ್ಲವನ್ನು ಪಡಿಸುತ್ತೆ, ಎಲ್ಲವನ್ನು ಉಂಟು ಮಾಡಿಕೊಡುತ್ತೆ ಅಂತ. ತದೇತದ್ ಏವಂ ಲಕ್ಷಣಂ ಮಿಥುನಂ ಓಮಿತ್ಯೇತಸ್ಮಿನ್ ಅಕ್ಷರೇ ಸಂಸೃಜ್ಯತೆ. ಈ ರೀತಿಯಾದ ಅಂದ್ರೆ ವಾಕ್ಪ್ರಾಣಾತ್ಮಕವಾದ ಈ ಮಿಥುನವು ಓಂ ಎಂಬ ಅಕ್ಷರದಲ್ಲಿ ಸೇರಿಕೊಂಡಿರುತ್ತದೆ, ಕೂಡ್ಕೊಂಡಿದೆ. ಭಾವನೆ ಮಾಡ್ಬೇಕು, ಓಂಕಾರದಲ್ಲಿ ಎಲ್ಲವೂ ಅಡಕವಾಗಿದೆ, ಎಲ್ಲವೂ ಸೇರಿಕೊಂಡಿದೆ, ಎಲ್ಲವೂ ಒಂದಾಗಿದೆ. ವಾಕ್ಪ್ರಾಣವೇ ಎಲ್ಲವೂ. ವಾಕ್ಪ್ರಾಣ ಓಂಕಾರ ಸೇರ್ಕೊಂಡಿದೆ ಅಂದ್ಮೇಲೆ ಎಲ್ಲವೂ ಓಂಕಾರ ಸೇರ್ಕೊಂಡಿದೆ ಅಂತ ಅರ್ಥ. ಪ್ರಾಣವೆಲ್ಲ ಕ್ರಿಯೆ, ವಾಕೆಲ್ಲ ನಾಮ, ನಾಮಕ್ರಿಯೆಯ ರೂಪವಾಗಿ ತೋರ್ತಾ ಇದೆ. ನಾಮರೂಪ ಕರ್ಮಾತ್ಮ ಎಲ್ಲ ಇದೆಲ್ಲ ಇದೆ, ಅಷ್ಟು ಇದು ಸೇರ್ಕೊಂಡಿದೆ ಅಂತ ಹೇಳಿ ವಾಕ್ಪ್ರಾಣಗಳು ಓಂಕಾರದಲ್ಲಿ ಸೇರ್ಕೊಂಡಿದೆ ಅಂತ ಹೇಳಿ ಈ ರೀತಿ ಈ ಮಿಥುನವು ಅಖಿಲ ಸೇರ್ಕೊಂಡಿದೆ ಅಂತ ಹೇಳಿ ಭಾವನೆ ಮಾಡ್ತಾ ಇದ್ರೆ ಏವಂ ಸರ್ವ ಕಾಮಾವಾಪ್ತಿ ಗುಣ ವಿಶಿಷ್ಟಂ ಮಿಥುನಂ ಓಂಕಾರೇ ಸಂಸೃಷ್ಟಂ ವಿದ್ಯತೆ ಇತಿ ಓಂಕಾರಸ್ಯ ಸರ್ವಕಾಮಾಪ್ತಿ ಗುಣವತ್ವಂ ಸಿದ್ಧಂ. ಎಲ್ಲಾ ಇಷ್ಟಾರ್ಥವನ್ನು ಪಡೆಯುವ ಗುಣವನ್ನು ಕೊಟ್ಟಿದ್ದಾಗಿದೆ ಮಿಥುನ. ಮಿಥುನವು ಒಂದು ಜೋಡಿಯಾಗಿ ಸೇರೋದು ಅವರವರ ಇಷ್ಟಾರ್ಥವನ್ನ ಪಡ್ಕೊಳ್ಳೋದಕ್ಕೆ ಕಾರಣವಾಗಿರ್ತಕ್ಕದ್ದು. ಆ ಮಿಥುನವು ಆ ವಾಕ್ಪ್ರಾಣ ಎಂಬ ಜೋಡಿಯು ಓಂಕಾರದಲ್ಲಿ ಸೇರ್ಕೊಂಡಿದೆ ಅಂತ ಭಾವನೆ ಮಾಡೋದ್ರಿಂದ ಓಂಕಾರವು ಎಲ್ಲಾ ಇಷ್ಟಾರ್ಥವನ್ನು ಪಡಿಸುವಂಥದ್ದು, ಕೊಡಿಸುವಂಥದ್ದು, ತಂದು ಕೊಡುವಂಥದ್ದು ಅಂತ ಹೇಳಿ ಈ ರೀತಿಯಾಗಿ ಆ ಗುಣದಿಂದ ಕೂಡಿದ್ದು ಸಿದ್ಧವಾಗುತ್ತೆ. ಓಂಕಾರದಲ್ಲಿ ಅಷ್ಟು ಶಕ್ತಿ ಇದೆ. ಏನೇನು ಸಾಧಕನಾದವನು ಓಂಕಾರ ಉಪಾಸನೆ ಮಾಡುತ್ತಾ ಏನೇನು ಬಯಸ್ತಾನೋ ಅದೆಲ್ಲವನ್ನೂ ತಂದುಕೊಡ್ತೀವಿ ಓಂಕಾರ. ಯಾವ ಅಧಿಕಾರ ಬೇಕೋ, ಏನ್ ಆರೋಗ್ಯ ಬೇಕೋ, ಏನ್ ಐಶ್ವರ್ಯ ಬೇಕೋ, ಯಾವ ಉತ್ತಮ ಲೋಕ ಬೇಕೋ, ಅದೇ ಚಿತ್ತು ಸಿದ್ಧಿ ಎಲ್ಲವನ್ನು ಓಂಕಾರ ತಂದ್ಕೊಡುತ್ತೆ. ಆ ಒಂದು ಗುಣದಿಂದ ಕೂಡಿದ್ದಾಗಿದೆ. ಇದು ಉದ್ಗೀತ ಓಂಕಾರವೇ. ಉದ್ಗೀತವು ಆ ಗುಣ ಕೂಡಿದ್ದೇನೆ. ಉದ್ಗೀತನ ಓಂಕಾರವು ಎಲ್ಲಾ ಕಾಮ ಆಪ್ತಿ ಗುಣವತ್ತ, ಎಲ್ಲಾ ಕಾಮಗಳನ್ನು ಪಡಿಸುವ ಗುಣವನ್ನು ಕೂಡಿದ್ದಾಗಿದೆ ಎಂಬುದು ಇದಕ್ಕೆ ಸಿದ್ಧವಾಗುತ್ತೆ. ವಾಂಗ್ಮಯತ್ವಂ ಓಂಕಾರಸ್ಯ ಪ್ರಾಣಿಷ್ಪಾದ್ಯತ್ವಂಚ ಮಿಥುನೇನ ಸಂಸೃಷ್ಟತ್ವಂ. ಓಮನು ವಾಂಗ್ಮಯವಾಗಿದೆ. ಓಮನು ವಾಕ್ಯದಿಂದಲೇ ಹೇಳೋದು, ವಾಕ್ಯದಿಂದಲೇ ಓಂಕಾರ ನಿಮ್ಗೆ ಅಭಿವ್ಯಕ್ತವಾಗೋದು. ಹಾಗೆ ವಾಂಗ್ಮಯವಾಗಿರುವ ಓಂಕಾರ ಏನಿದೆ ಆ ವಾಕ್ಕು ಪ್ರಾಣದಿಂದ ಉಂಟಾಗುವುದು. ಪ್ರಾಣಶಕ್ತಿ ಇದೆ ತಾನೆ ವಾಕ್ಕನ್ನು ಹೇಳೋದು. ನೀವು ಒಳಗೆ ಶಕ್ತಿ ಪ್ರಾಣವೇ ಇದೆ ಅಂದ್ರೆ ಮಾತಾಡೋದಂತ ಮಾತಾಡೋಕ್ಕಾಗತ್ತೆ. ಪ್ರಾಣಶಕ್ತಿಯಿಂದಲೇ ವಾಕ್ ಬರೋದು. ವಾಂಗ್ಮಯವಾಗಿದೆ ಓಂಕಾರ.
ಹಾಗಾಗಿ ಪ್ರಾಣಿಷ್ಪಾದ್ಯವಾಗಿರುವ ಓಂಕಾರ ಎಂಬ ಮಿಶ್ರಣದಿಂದ ವಾಕ್ ಪ್ರಾಣಗಳು ಕೂಡ್ಕೊಂಡಿದೆ. ಓಂಕಾರ ವಾಂಗ್ಮಯವಾಗಿದೆ, ವಾಕು ಪ್ರಾಣಮಯವಾಗಿದೆ. ವಾಂಗ್ ಪ್ರಾಣಮಯವಾಗಿರುವ ಓಂಕಾರದಲ್ಲಿ ಎಲ್ಲ ಸೇರ್ಕೊಂಡಿದೆ, ಎಲ್ಲ ಒಂದಾಗಿದೆ. ಅಷ್ಟು ಕೂಡ್ಕೊಂಡಿದೆ. ವಿಜನೇನ ಸಂಸೃಷ್ಟತ್ವಂ, ಆ ಜೋಡಿಯಾಗಿ ಎಲ್ಲವೂ ಕೂಡ್ಕೊಂಡಿದೆ. ಓಂಕಾರವು ಪ್ರಾಣಿಷ್ಪಾದ್ಯತ್ವ ಓಂಕಾರಕ್ಕೆ ಮಿಶ್ರಣವೇ ಸೇರ್ಕೊಂಡಿದೆ ಅಂತ. ಮಿಶ್ರಣಸ್ಯ ಕಾಮಾಪಯತ್ವ ಪ್ರಸಿದ್ಧಮಿತಿ ದೃಷ್ಟಾಂತ ಉಚ್ಯತೆ. ಯಾವಾಗ ಸ್ತ್ರೀ ಪುರುಷರ ಜೋಡಿಯು ತಮ್ಮ ತಮ್ಮ ಇಷ್ಟಾರ್ಥವನ್ನ ಪಡ್ಕೊಳ್ಳೋದಕ್ಕೆ ಕಾರಣವಾಗಿದೆ ಅನ್ನೋದು ಪ್ರಸಿದ್ಧ ಲೋಕದಲ್ಲಿ. ಅವ್ರಿಗೆ ಬೇಕಾದ ಇಷ್ಟಾರ್ಥಗಳು ಅವ್ರು ಸೇರ್ಕೊಂಡು ಪಡ್ಕೊಳ್ತಾರೆ. ಮಿಶ್ರಣವು ಕಾಮಾಪಯತ್ವವಾಗಿದೆ. ಕಾಮವನ್ನ ಇಷ್ಟ ಬಯಕೆಯನ್ನು ಪಡಿಸುವಂತದ್ದಾಗಿದೆ ಎಂಬುದು ಪ್ರಸಿದ್ಧವಾಗಿದೆ ಎಂಬುದನ್ನ ದೃಷ್ಟಾಂತ ಕೊಟ್ಟು ಶ್ರುತಿ ತೋರಿಸ್ತಾ ಇದೆ. ಹೇಗೆ? ಯಥಾಲೋಕೆ ಮಿಥುನೋ ಮಿಥುನಾವಯವೌ ಶ್ರೀಪುಂಸೌ ಯದಾ ಸಮಾಗಚ್ಚತಃ ಗ್ರಾಮ್ಯಧರ್ಮತಯಾ ಸಂಯುಜ್ಯೇಯಾತಾಂ ತದಾ ಆಪಯತಃ ಪ್ರಾಪಯತಃ ಅನ್ಯೋನ್ಯಸ್ಯ ಇತರೇತರಸ್ಯ ತೌ ಕಾಮಂ. ಯಾವಾಗ ಲೋಕದಲ್ಲಿ ಮಿಶ್ರಕ್ಕೆ ಇಬ್ಬರಿಗೂ ಸೇರಿ ಮಿಥುನ, ಸ್ತ್ರೀ ಪುರುಷ ಸೇರಿ ಮಿಥುನ ಅಂದ್ರೆ ಒಬ್ಬೊಬ್ಬರು 50-50 ಇದೆ. ಅದು ಏನು ಸೇರಿ ಜೋಡಿ. ಆ ಮಿಥುನದ ಅವಯವ, ಮಿಥುನ ಅಂದ್ರೆ ಜೋಡಿ ಅಂತ ಅರ್ಥ. ಜೋಡಿಯ ಅವಯವಾಗಿರುವ ಸ್ತ್ರೀ ಪುರುಷರು ತಮ್ಮ ತಮ್ಮ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಗ್ರಾಮ್ಯ ಧರ್ಮದಿಂದ ಯಾವಾಗ ಸೇರಿಕೊಳ್ಳುತ್ತಾರೋ ಅವಾಗ ಅವ್ರು ಸೇರ್ಕೊಂಡವರಾಗ ಅವರವರು ತೃಪ್ತರಾಗ್ತಾರೆ. ಹೇಗೆ ತೃಪ್ತರಾಗ್ತಾರೋ, ಇಷ್ಟಾರ್ಥವನ್ನು ಪಡ್ಕೊಳ್ತಾರೋ, ಅವರವರು ಪೂರ್ಣ ತೃಪ್ತರಾಗ್ತಾರೋ ಆ ರೀತಿ ತಥಾ ಸ್ವಾತ್ಮಾನುಪ್ರವಿಷ್ಟೇನ ಮಿಥುನೇನ ಸರ್ವಕಾಮಾಪ್ತಿ ಗುಣವತ್ವಂ ಓಂಕಾರಸ ಸಿದ್ಧಮಿತ್ಯಭಿಪ್ರಾಯ. ಅದೇ ರೀತಿ ಓಂಕಾರದ ಆತ್ಮವಾಗಿದೆ ವಾಕ್ಪ್ರಾಣ. ವಾಕ್ಪ್ರಾಣಗಳು ಓಂಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸ್ತ್ರೀ ಪುರುಷ ಸೇರ್ಕೊಂಡು ಹೇಗೆ ಇಷ್ಟಾರ್ಥವನ್ನು ಪಡ್ಕೊಳ್ತಾರೋ ತನ್ನೊಳಗೆ ಸೇರಿಕೊಂಡದ್ದಾಗಿರುವ ಆ ಜೋಡಿಯಿಂದ ಓಂಕಾರವು ಸರ್ವಕಾಮಾಪ್ತಿ ಗುಣವುಳ್ಳದ್ದಾಗಿದೆ. ವಾಕ್ಪುರಾಣಗಳು ಜೋಡಿ, ಅವುಗಳು ಓಂಕಾರದಲ್ಲಿ ಸೇರ್ಕೊಂಡಿದ್ದಾರೆ. ಆ ಜೋಡಿ ಹೇಗೆ ಸೇರ್ಕೊಂಡು ಇಷ್ಟಾರ್ಥಗಳು ಹಾಗೆ ಸೇರ್ಕೊಂಡಿದ್ದಾಗಿ ಎಲ್ಲಾ ಇಷ್ಟಾರ್ಥಕ್ಕೂ ಅದು ಕಾರಣವಾಗಿದೆ ಎಂಬುದು ಓಂಕಾರವು ಸಿದ್ಧವಾಗುತ್ತೆ. ಓಂಕಾರದ ಯಾವಾಗ ವಾಕ್ಪುರಾಣ ಸೇರ್ಕೊಂಡಿದೆಯೋ, ಸೇರ್ಕೊಂಡದ್ದು ಇಷ್ಟಾರ್ಥವನ್ನು ತಂದುಕೊಡುತ್ತೋ, ಹಾಗೆ ಓಂಕಾರವು ಇಷ್ಟಾರ್ಥವನ್ನು ತಂದುಕೊಡುವಂಥದ್ದು ಅಂತ ಭಾವನೆ ಮಾಡ್ಬೇಕು. ಇದೆಲ್ಲ ಭಾವನಾತ್ಮಕವಾದ ವಿಚಾರ ಇಷ್ಟೇ. ಓಂಕಾರವು ಎಲ್ಲಾ ಇಷ್ಟಾರ್ಥವನ್ನು ತಂದುಕೊಡುವಂಥದ್ದು ಅಂತ ಹೇಳೋಕೆ ಒಂದು ಅರ್ಥವಾದ. ಅದೇನು ಗ್ರಾಮ್ಯ ಧರ್ಮದ ವಿಚಾರ ಏನ್ ಬೇಕಿಲ್ಲ, ವಿಚಾರ ಬೇಕಿಲ್ಲ. ಓಂಕಾರದಲ್ಲಿ ಸರ್ವಕಾಮಾವಾಪ್ತಿ ಗುಣ ಇದೆ ಅಂತ ಹೇಳ್ಬೇಕು. ಅದಕ್ಕೇನೋ ಲೋಕಪ್ರಸಿದ್ಧವಾದ ದೃಷ್ಟಾಂತ ಕೊಡ್ತಾ ಇದೆ ಅಷ್ಟೇ ಹೊರತು ಮುಖ್ಯವಾಗಿ ಇಲ್ಲಿ ಭಾವನೆ ಮಾಡ್ಬೇಕಾಗಿರೋದು ಓಂಕಾರದಲ್ಲಿ ಸರ್ವಕಾಮಾವಾಪ್ತಿ ಗುಣವಿದೆ, ಎಲ್ಲಾ ಇಷ್ಟಾರ್ಥವನ್ನು ತಂದುಕೊಡುವಂತಹ ಶಕ್ತಿ ಇದೆ ಓಂಕಾರಕ್ಕೆ ಅಂತ ಹೇಳಿ ರಸತಮ, ಆಪ್ತಿ, ಸಮೃದ್ಧಿ, ಸರ್ವಕಾಮಾವಾಪ್ತಿ ಇದೆ ಈ ಗುಣಗಳು. ಆಪ್ತಿ ಗುಣ, ಸರ್ವಕಾಮಾವಾಪ್ತಿ ಗುಣ, ಸಮೃದ್ಧಿ ಗುಣ, ರಸತಮ ಗುಣ, ಪ್ರಾಣಾತ್ಮ ರೂಪ. ಪ್ರಾಣಾತ್ಮ ಅಂತ ಹೇಳ್ತೇವೆ ಓಂಕಾರವನ್ನ. ಪ್ರಾಣಾತ್ಮನ ಇದ್ದಾನೆ, ಆಯುಷ್ಯ ರೂಪ ಇದೆ ಅಂತ ಹೇಳಿ ಎಷ್ಟು ರೂಪದಿಂದ ಉದ್ಗೀತನ ಉಪಾಸನೆ ಮಾಡಿದ್ರೆ ಓಂಕಾರದ ಉಪಾಸನೆಯೇ. ಅದೇ ಉದ್ಗೀತಾವಯವಾದ ಓಂಕಾರದಲ್ಲಿ ಇಷ್ಟೆಲ್ಲ ಭಾವನೆ ಮಾಡ್ತಾ ಇರ್ತಾರೆ. ಕರ್ಮಾಂಗೋಪಾಸನೆ ಇದು. ಆಪಯಿತಾ ಹವೈ ಕಾಮಾನಾಂ ಭವತಿ ಏದೇವಂ ವಿದ್ವಾನ್ ಅಕ್ಷರಮುದ್ಗೀತಮುಪಾಸ್ತೆ. आपयिता हा वै कामानां भवति यः एतत् एवं विद्वान् अक्षरम् उद्गीतम् उपास्ते. ಆಪಯಿತ ಹೇಗೆ ರೂಪ? ಆಪಯಿತ ಆಗುತ್ತೆ ಮಾರಾಯ. ತೃಚ್ ಪ್ರತ್ಯಯದು ಆಪಯಿತ ಅಂತ ಲುಟ್ಟು. ಆಪಯತಿ, ಆಪ್ನೋತಿಗೆ ಆಪಯತಿ ಅಂತ ತೃಚ್ ಸನ್ಪ್ರತ್ಯಯ ಆಪ್ತಿ ಮಿಚ್ಛ ಏನ್ ಬಂದ್ಬಿಡುತ್ತೆ. ಅರ್ಥ ಬಂದ್ಬೇಕು. ಆಪಯಿತ ಪ್ರಾಪಯಿತ ಅಂತ ಅರ್ಥ. ಪ್ರಾ ವಿಸರ್ಗ, ಆ ವಿಸರ್ಗ. ಆಪ್ನೋತಿ ಆಪಯಿತ ಪಡಿಸುವವನು, ಕೊಡಿಸುವವನು, ತಂದು ಕೊಡುವವನು ಅಂತ ಅರ್ಥ. ಕಾಮಾನಾಂ ಆಪಯಿತ, ಕಾಮಗಳನ್ನೆಲ್ಲ ತಂದು ಕೊಡುವಂಥದ್ದು ಯಾವುದು? ಓಂಕಾರ, ಉದ್ಗೀತ.
ಉದ್ಗೀತವು ಎಲ್ಲಾ ಇಷ್ಟಾರ್ಥವನ್ನು ತಂದುಕೊಡುವಂಥದ್ದು. ಓಂಕಾರಕ್ಕೆ ಎಲ್ಲಾ ಇಷ್ಟ ತಂದುಕೊಡುವ ಸಾಮರ್ಥ್ಯ ಇದೆ ಅಂತ ಹೇಳಿ ಯಾರು ಈ ಈ ರೀತಿಯಾಗಿ ಉದ್ಗೀತವನ್ನ ವಿದ್ವಾಂಸನಾಗಿ ಉಪಾಸಕನಾಗಿ ಓಂ ಎಂಬಿ ಉದ್ಗೀತವನ್ನ ಅಕ್ಷರವೆಂಬ ನೋಡಿ ವಿದ್ವಾನ್ ಅಕ್ಷರಂ ಉದ್ಗೀತಂ ಅಕ್ಷರ ಅಂದ್ರೆ ಓಂಕಾರಾಕ್ಷರನ್ನ ಓಂಕಾರವೆಂಬ ಉದ್ಗೀತಾಕ್ಷರವನ್ನ ಯಾರು ಈ ರೀತಿ ತಿಳಿದು ಅದು ಎಲ್ಲವನ್ನೂ ತಂದುಕೊಡುವಂಥದ್ದು ಎಲ್ಲವನ್ನೂ ಪಡಿಸುವಂಥದ್ದು ಅಂತ ಅಂದ್ಕೊಂಡು ಉಪಾಸನೆ ಮಾಡ್ತಾ ಇರ್ತಾನೋ ಆ ಉಪಾಸಕನು ಬೇರೆಯವರಿಗೂ ಇಷ್ಟಾರ್ಥ ಕೊಡುವನಾಗ್ತಾನೆ. ತನಗೆ ಇಷ್ಟಾರ್ಥ ಬರೋದಷ್ಟೇ ಅಲ್ಲ, ಈ ಓಂ ಎಂಬ ಉದ್ಗೀತಾಕ್ಷರವು ಎಲ್ಲಾ ಇಷ್ಟಾರ್ಥವನ್ನು ತಂದುಕೊಡುವಂಥದ್ದು ಎಂಬುದಾಗಿ ಯಾರು ಉಪಾಸನೆ ಮಾಡ್ತಾನೋ ಅವನಿಗೆಲ್ಲ ಇಷ್ಟಾರ್ಥವನ್ನು ಪಡ್ಕೊಳ್ತಾನೆ ಅಲ್ದೇನೆ ಅವನು ಬೇರೆಯವ್ರಿಗೆ ಇಷ್ಟಾರ್ಥ ಕೊಡುವನಾಗ್ತಾನಂತೆ. ಅದ್ ಬೇರೆ. ಬೇರೆಯವ್ರಿಗೂ ಯಾರಾದ್ರೂ ಲೋಕದಲ್ಲಿ ಈ ಉದ್ಗೀತೋಪಾಸಕರಿಗೆ ಹತ್ರ ಬಂದ್ಬಿಟ್ಟು ನನಗೆ ಆರೋಗ್ಯವಿಲ್ಲ, ನನಗೆ ಐಶ್ವರ್ಯವಿಲ್ಲ, ನಂಗೆ ಮಕ್ಕಳಿಲ್ಲ ಅಂತ ಹೇಳಿ ಬಂದು ನೀವು ಹರಸಿರಿ, ನೀವು ಆಶೀರ್ವಾದ ಮಾಡಿ ನನಗೆ ಅದನ್ನ ಆಗ್ಲಿ ಅಂತ ಹೇಳಿ ಹೇಳಿ ಅಂದ್ಬಿಟ್ರೆ ಇನ್ನು ಈ ಉದ್ಗೀತೋಪಾಸಕನು ಈ ಓಂಕಾರವನ್ನ ಎಲ್ಲಾ ಇಷ್ಟಾರ್ಥವನ್ನು ಕೊಡುವಂಥದ್ದು ಅಂತ ಭಾವನೆ ಮಾಡ್ತಾ 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 ಆ ಭಾವನೆಯಿಂದ ಭಾವಿತನಾದವನಾಗಿ ತಾನು ಎಲ್ಲಾ ಇಷ್ಟಾರ್ಥವನ್ನು ಪಡ್ಕೊಂಡವನಾಗಿರ್ತಾನೆ, ಬೇರೆಯವರಿಗೂ ಪಡಿಸುತ್ತಾನೆ. ಆಸಕ್ತಿ ಇದೆ ಅವನಿಗೆ. ಆಪಯಿತ ಅನ್ಯಸ್ಯ ಅಂತ ಬೇರೆಯವನಿಗೆ ಯಜಮಾನನಿಗಾಗ್ಬೋದು ಲೋಕದವ್ರಿಗಾಗ್ಬೋದು ಯಾವ ಯಜಮಾನನ ಯಜ್ಞದಲ್ಲಿ ಈ ರೀತಿ ಉದ್ಗೀತೋಪಾಸನೆ ಮಾಡಿದ ಸತ್ಯುಜನು ಆ ಉದ್ಗಾತ್ರವಾಗಿರ್ತಾರೋ ಆ ಉದ್ಗಾತ್ರವು ಉದ್ಗೀತೋಪಾಸನೆ ಮಾಡಿದವನಾಗಿದ್ದು ಓಂಕಾರವನ್ನ ಎಲ್ಲಾ ಇಷ್ಟಾರ್ಥವನ್ನು ತಂದು ಕೊಡುವಂಥದ್ದು ಇದು ಅಂತ ಉಪಾಸನೆ ಮಾಡ್ತಾ ಇರ್ತಾನೋ ಏವಂ ವಿದ್ವಾನ್ ಈ ರೀತಿ ಉಪಾಸನೆ ಮಾಡುವಂತಹ ಉಪಾಸಕನು ಯಜಮಾನಸ್ಯ ಕಾಮಾನಾಂ ಆಪಯಿತ ಯಜಮಾನಿಗೆ ಇಷ್ಟಾರ್ಥವನ್ನು ತಂದು ಕೊಡುವರಾಗುತ್ತಾನೆ. ಯಾರೋ ಯಹ ಎಂ ಉದ್ಗೀತೋಪಾಸ್ತೆ ಓಂಕಾರ ಉಪಾಸ್ತೆ ಅಂತ ತದುಪಾಸಕೋಪಿ ಉದ್ಗಾತ ತದ್ಧರ್ಮ ಭವತಿ ತ್ಯಾಹ. ಹೀಗೆ ಓಂಕಾರಕ್ಕೆ ಆ ಶಕ್ತಿ ಇದೆಯೋ ಓಂಕಾರೋಪಾಸನೆ ಮಾಡುವ ಉದ್ಗಾತರಿಗೂ ಆ ಶಕ್ತಿ ಬರುತ್ತೆ, ಉಪಾಸಕರಿಗೂ ಆ ಶಕ್ತಿ ಬರುತ್ತೆ ಅಂತ ಇದೆ. ಓಂಕಾರಕ್ಕೆ ಆ ಶಕ್ತಿ ಇದೆ, ಓಂಕಾರ ಉಪಾಸನೆ ಮಾಡುವ ಉಪಾಸಕರಿಗೂ ಆ ಶಕ್ತಿ ಬಂದ್ಬಿಡುತ್ತಂತೆ. ಓಂಕಾರ ಹೇಗೆ ಇಷ್ಟಾರ್ಥ ತಂದ್ಕೊಡುತ್ತೋ ಉಪಾಸಕರು ಬೇರೆಯವರಿಗೆ ತನಗಲ್ಲ, ತನಗಾಗೋದು ಬಹಳ ಆಶ್ಚರ್ಯ ಅಲ್ಲ, ಬೇರೆಯವರಿಗೂ ತಂದ್ಕೊಟ್ಬಿಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಉಪಾಸಕನು ಕೂಡ ಉದ್ಗಾತ್ರವಾದ ಉಪಾಸಕನು ಆ ಧರ್ಮವುಳ್ಳವನಾಗುತ್ತಾನೆ. ಆಪಯಿತ ಪಡಿಸುವವನು ಕೊಡಿಸುವವನು ಇಷ್ಟಾರ್ಥವನ್ನು ತಂದು ಕೊಡುವನಾಗುತ್ತಾನೆ. ಆಪಯಿತ ಹವಿ ಕಾಮಾನಾಂ ಯಜಮಾನಸ್ಯ ಭವತಿ ಏತದಕ್ಷರಂ ಏವಂ ವಿದ್ವಾನ್ ಆಪ್ತಿ ಗುಣವದ್ ಉದ್ಗೀತಂ ಉಪಾಸ್ತೆ. ಉದ್ಗೀತವು ಆಪ್ತಿ ಗುಣವುಳ್ಳದ್ದು ಎಂಬುದಾಗಿ ಉಪಾಸನೆ ಮಾಡುತ್ತಾನೋ. ಉದ್ಗೀತವನ್ನು ಓಂಕಾರ ಆಪ್ತಿನ ಗುಣವುಳ್ಳದ್ದನ್ನು ಎಲ್ಲವನ್ನೂ ಪಡಿಸುವಂತಹ ಗುಣವುಳ್ಳದ್ದು ಎಂಬುದಾಗಿ ಉದ್ಗೀತವನ್ನ ಓಂಕಾರ ಉಪಾಸನೆ ಮಾಡುತ್ತಾನೋ ಆ ಉಪಾಸನೆ ಮಾಡುವ ಉಪಾಸಕ ಉದ್ಗಾಸರು ಯಜಮಾನನಿಗೂ ಕೂಡ ಏನೇನು ಬೈಕೆ ಇದೆಯೋ ಆ ಯಜಮಾನ ಎಲ್ಲಾ ಬೈಕೆಯನ್ನು ಕೂಡ ಪಡಿಸುವವನಾಗುತ್ತಾನೆ, ಕೊಡುವನಾಗ್ತಾನೆ. ಕಂತೆ ಕಾಮಮಾಗಾಯ ನೀನ್ ಕೇಳ್ತಾರಂತೆ ಯಾರ ಉದ್ಗಾತರು, ಯಜಮಾನ ನಾನು ಉದ್ಗೀತೋಪಾಸಕನಾಗಿದ್ದೇನೆ, ನನಗೆ ಆ ಉದ್ಗೀತ ದೇವತೆ ಒಲಿದಿದೆ, ಉಪಾಸನೆ ಮಾಡ್ತಾ 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 ಆ ಓಂಕಾರ ಹೇಗೆ ಎಲ್ಲಾ ಇಷ್ಟಾರ್ಥವನ್ನು ತಂದ್ಕೊಡುವಂಥದ್ದು ಅದು ನನಗೆ ಸಾಕ್ಷಾತ್ಕಾರವಾಗಿ ನಾನೇ ಅದಾಗ್ಬಿಟ್ಟು ನಾನು ಕೂಡ ಎಲ್ಲಾ ಇಷ್ಟಾರ್ಥವನ್ನು ತಂದ್ಕೊಡುವರಾಗಿದ್ದೇನೆ. ಹೇಳು ನಿಂಗೇನು? ಸರ್ಗಂ ಲೋಕಂ ಯಜಮಾನಾಯ ತಳಂ ಪಶುಭ್ಯ. ಆಮೇಲೆ ಇದಿದೆಯಲ್ಲ ಸೋತು ಬರಲ್ವಾ, ಸೋಮ್ಯಾಗ ಹೇಳಿಸ್ಕೊಂಡಿಲ್ವಾ? ಶೃಣೋದಕಂ ಪಶುಭ್ಯ ಸ್ವರ್ಗಂ ಲೋಕ ಯಜಮಾನಾಯ ಅನ್ನಂ ಪ್ರಜಾಭ್ಯ ಆಗಾಯಾನಿ ಅಂತ ಹೇಳ್ತಾ ಅವನು ಯಜಮಾನ. ಎಲ್ಲಾ ಪ್ರಜೆಗಳಿಗೂ ಅನ್ನವನ್ನು ಆಗಾನ ಮಾಡು, ನನಗೆ ಸ್ವರ್ಗಲೋಕವನ್ನು ಗಾನ ಮಾಡು, ಎಲ್ಲಾ ಪಶುಗಳಿಗೂ ಪಕ್ಷಿಗಳಿಗೂ ಅವರವರ ಅನ್ನವನ್ನು ಗಾನ ಮಾಡು ಅಂತ ಯಜಮಾನ ಕೇಳ್ಕೊತಾನಂತೆ. ಆಯ್ತು ಅಂತ ಹೇಳ್ಬಿಟ್ಟು ಪಶುಗಳಿಗೆಲ್ಲ ತೃಣೋದಕ ಪಶುಗಳನ್ನು ಯಾವ್ಯಾವ ಪಶುಗಳು ಏನೇನು ಆಹಾರವೋ ನೀರೋ ಅದನ್ನು ಗಾನ ಮಾಡ್ತಾನೆ. ಯಜಮಾನಿಗೆ ಸ್ವರ್ಗಲೋಕ, ಆಮೇಲೆ ಎಲ್ಲಾ ಪ್ರಾಣಿಗಳು ಅನ್ನ, ಆಮೇಲೆ ಎಲ್ಲರಿಗೂ ಇಷ್ಟಾರ್ಥವನ್ನು ಗಾನ ಮಾಡ್ತಾನೆ ಅವನು. ಆ ಓಂಕಾರ ದೇವತೆ ಅಂತ ತಂದ್ಕೊಡು ಅಂತ ಹೇಳಿ ಹೇಳ್ತಾನೆ. ಆಗ ಸೂರಿಸ್ಬಿಡ್ತಾನೆ. ಸ್ವಾಮಿ ಬರುತ್ತೆ, ವಾಕ್ಯ ಹಾಗೆ ಬರುತ್ತೆ. ಕಂತೆ ಕಾಮಾಗ ಪ್ರಶ್ನೆ ಮಾಡ್ತಾನೆ ಅವನು ಉದ್ಗಾತರು. ಹೇಳಿಸ್ಕೊಂಡಿಲ್ಲ ಸ್ವಾಮಿ, ಯಾಕೆ ಏನು ಹೇಳಿಸ್ಕೊಳ್ಬ ನೀವು? ಬೇಡ ಸ್ವಾಮಿಯಾಗ ಪ್ರಯೋಗ ಕಲ್ತ್ಕೊಳ್ವ. ಏನಪ್ಪ ಆಪ್ತಿ ಗುಣವುಳ್ಳದ್ದು ಎಂಬುದಾಗಿ ಉದ್ಗೀತನ ಉಪಾಸನೆ ಮಾಡುತ್ತಾನೋ ಅವನು ಹೀಗಾಗುತ್ತಾನೆ.
ತಸ್ಯ ಏತದ್ಯಥೋಕ್ತಂ ಫಲಮಿತ್ಯರ್ಥಃ. ಹೋಂ ಮಾತ್ರ ತಸ್ಯ ಕಸ್ಯ ಉದ್ಗೀತೋಪಾಸಕಸ್ಯ, ಆ ಉದ್ಗೀತೋಪಾಸಕನಿಗೆ ಮೇಲೆ ಹೇಳಿದ್ದ ಫಲವಾಗುತ್ತೆ. ತಸ್ಯ ಅಂದ್ರೆ ಉಪಾಸಕಸ್ಯ, ಯಥೋಕ್ತ ಫಲ ಅಂದ್ರೆ ಆಪೈತರಸ್ವ ಫಲಂ, ಎಲ್ಲಾ ಫಲವನ್ನು ಕೊಡಿಸೋನಾಗುವುದು ಎಂಬ ಫಲವಾಗುತ್ತೆ ಅಂತ. ಹೆಂಗೆ ಹೇಳ್ತೀರ ನೀವು ಆ ಫಲ ಬರುತ್ತೆ ಅಂತ? ಶ್ರುತಿ ಹೇಳ್ತಾರೆ, ತಮ್ ಯಥಾ ಯಥೋಪಾಸತೆ ತದೇವ ಭವತಿ ಇತಿ ಶ್ರುತೇ. ತಮ್ಮನ ತಮ್ಮ ಪರಮಾತ್ಮನ್, ಆ ಪರಮಾತ್ಮನ ಆಪೈತಾನ್, ಓಂಕಾರದ ಪ್ರತೀಕವಾಗಿ ಓಂಕಾರಾಲಂಬನೆಯಿಂದ ಪರಮಾತ್ಮನು ಎಲ್ಲಾ ಇಷ್ಟಾರ್ಥವನ್ನು ತಂದುಕೊಡುವವನು ಅಂತ ಉಪಾಸನೆ ಮಾಡ್ತಾ ಇದ್ರೆ, ಸಮೃದ್ಧಿಯನ್ನು ಕುಡಿದವನು ಉಪಾಸನೆ ಮಾಡ್ತಿದ್ರೆ. ಆಮೇಲೆ ಆಪ್ತಿ ಗುಣ, ಸಮೃದ್ಧಿ ಗುಣ, ಇನ್ನೊಂದು ರಸತಮ, ಆಮೇಲೆ ಎಲ್ಲ ಸರ್ ಎಂದ ಹೇಳಿದೆ ಹೇಳ್ಬಿಡಿದ್ಯ, ಹೊಳಿದ್ಯಾ ಏನೊಂದು ಇರ್ಲಿ ಅಂತ. ರಸತಮ, ಆಪ್ತಿ, ಸಮೃದ್ಧಿ, ಸರ್ವಕಾಮಾವಾಪ್ತಿ ಇತ್ಯಾದಿ ಗುಣ. ಆ ಗುಣದಿಂದ ಕೂಡಿದವನ ಆಗುತ್ತಾನೆ. ಆ ಗುಣದಿಂದ ಕೂಡಿದ ಓಂಕಾರ ಉಜ್ಜೀತ ಉಪಾಸನೆ ಮಾಡ್ತಾ 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 ಇವನು ಅದಾಗ್ಬಿಡ್ತಾನೆ. ಇದು ಸೋಹಂಭಾವೇನ ಪೂಜೆ ಅಂತ ಹೇಳಿ ಈ ನಾರಾಯಣ ಪೂಜೆ ಮಾಡ್ತಾ ಹೋದ್ರೆ ನಾರಾಯಣ ಆಗ್ಬಿಡ್ತಾನೆ. ಓಂಕಾರ ಉಪಾಸನೆ ಮಾಡೋದು ಓಂಕಾರ ಆಗ್ಬಿಡ್ತಾನೆ. ಯಾವ ಭಾವನೆ ಮಾಡ್ತಾ ಅವನೇ ಆದವನೇ. ಇವನ ಸ್ವರೂಪ ಇದೆಯಲ್ಲ, ಪರಮಾರ್ಥ ಸ್ವರೂಪ, ಎಲ್ಲವೂ ಆಗಿರೋದೇ ಅದು. ಅದನ್ನ ಆಗದೇ ಇರೋದು ಏನೂ ಇಲ್ಲ. ಅದನ್ನ ಭಾವನೆ ಮಾಡಿ ಆಗಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟು, ಇವಾಗ ಹೇಗೆ ಅಂದ್ರೆ, ನಿನ್ ವಾಚನ್ನ ನಾನು ಕೊಟ್ಟು ನಿಂದು ಅಂತ ಅನ್ಕೋ, ಇಟ್ಕೊಂಡಿರೋ ಅಂತ ಹೇಳಿ ನಾನು ಹೇಳಿದ್ದೀನಿ. ನಿಂದು ಅಂತ ಅನ್ಕೊಳ್ಳೋ, ನೀನ್ ನಂದು ಅನ್ಕೋಬೇಡ, ಇಟ್ಕೋ. ನಾನು ನಿಂದು ವಾಚನ್ನೇ ನಿಂದು ಅಂತ ಅನ್ಕೊಂಡ್ ಕೊಟ್ರೆ, ನನ್ನ ವಾಚನ ಹೇಗಂತ ಇರ್ತೀಯೋ, ನಿಂಗೆ ಗೊತ್ತಿಲ್ಲ ನಿಂದೆ ವಾಚು ಅಂತ. ನೀನ್ ಅನ್ಸ್ಕೊಂಡಿದ್ಯಾ ಆ ಗುರು ಕೊಟ್ಟರು ಒಂದು ಆಚೋ, ಆ ವಾಚ ನಂದು ತಂದ್ಕೊಂಡು ಹೇಳಿದ್ರು, ಆದ್ರೆ ನಂದು ತಂದ್ಕೊಂಡು ನಾನು ಇಟ್ಕೊಂಡಿದೀನಿ ಅಂತ. ಮತ್ತೆ ಯಾವ್ದು ಆಚೋ? ನಿನ್ನ ವಾಚನ್ನೇ ನಾನು ತೆಗೆದಿಟ್ಟಿದ್ದೆ, ಆಮೇಲೆ ನಂಗೆ ವಾಚಿಲ್ಲ ಅಂತ ಒದ್ದಾಡ್ತಾ ಇದ್ದೆ. ಇಟ್ಕೋ ಈ ವಾಚನ್ನ, ನಿಂದು ಅಂತ ಹೇಳ್ಕೊಂಡು ಕಟ್ಕೊಂಡು ಇಟ್ಕೊಂಡು ನಾನು ಕೊಟ್ರೆ ಅಂತ ಇಟ್ಕೋ. ನೀನು ಗುರು ಹೇಳಿದ್ರು ನಂದು ಅಂತ ಹೇಳಿ ಕಟ್ಕೊಂತ ಹೇಳಿದಾರೆ, ನಂದು ಅಂತ ಇರ್ತೀಯ. ಅದು ಯಾರ್ದು ವಾಚು? ನಿಜವಾಗಿ ನಿಂದೇ ವಾಚು. ಹಾಗೆ ನೀನ್ ನಿಜವಾಗಿ ಎಲ್ಲವೂ ಆಗಿದೀಯಾ, ನಿನ್ಗೇನು ಪಡೆದೇ ಇರೋದು ಏನು ಇಲ್ಲ. ಆದ್ರೂ ಶ್ರುತಿ ದೇಹಾತ್ಮ ಭಾವದಿಂದ ನಿನಗೇನು ಪಡೆದಿಲ್ಲ, ನನಗೇನು ಉಂಟಾಗಿಲ್ಲ ಅಂತ ತಪ್ಪಿಕೆಯನ್ನು ಕೊಡ್ಕೊಂಡಿದೆಯಲ್ಲ, ಈ ತಪ್ಪಿಗೆ ಬಿಡಿಸಿ ನಿನ್ನ ಆ ಶಾಸ್ತ್ರೀಯ ಭಾವನೆಯಿಂದ ಎಲ್ಲವೂ ನೀನೇ ಆಗಿದೀಯಾ ಅನ್ನೋದನ್ನ ಭಾವನೆಯಿಂದ ಕೊಡಿಸ್ತಾ ಇದೆ. ಈ ಮಂಕು ನಂಗೇನೋ ಕೊಡಿಸ್ತಾ ಇದೆ ಪಡಿಸ್ತಾ ಇದೆ ಅಂತ ಅನ್ಕೊಂಡು ನಂಗೇನೋ ಪಡ್ಕೋತೀನಿ ಹೋಗ್ತಾನೆ. ಪಡೆದವನೇ ಎಲ್ಲವೂ ಇವನು, ಯಾವ್ದಲ್ಲ ಇವನು, ಎಲ್ಲವೂ ಆಗಾಗಿದೆ. ತದ್ವಾ ಏತದ್ ಅನುಜ್ಞಾಕ್ಷರಂ ಯಜ್ಜಿ ಕಿಂಚ ಅನುಜಾನಾತಿ ಓಮಿತ್ಯೇವ ತದಾಹ ಏಷೋ ಏವ ಸಮೃದ್ಧಿ ಏದನುಜ್ಞಾ ಸಮರ್ಥಯಿತಾ ವೈ ಕಾಮಾನಾಂ ಭವತಿ ಏದೇಂ ವಿದ್ವಾನ್ ಅಕ್ಷರಮುದ್ಗೀತಮುಪಾಸ್ತೆ. ತತ್ ವೈ ಏತತ್ ತತ್ ವಾ ಏತತ್ ಅನುಜ್ಞಾಕ್ಷರಂ ಯತ್ ಹಿ ಕಿಂ ಚ ಅನುಜಾನಾತಿ ಓಂ ಇತಿ ಇತಿ ಏವ ತತ್ ತದಾ ತದಾ ಆಹ ಏಷಃ ಏವ ಉ ಏವ ಏಷಾ ಉ ಅಂತ ಅನುಜ್ಞಾ. ಏಷಾ ಉ ಏವ ಏಷಾ ಉ ಏವ ಸಮೃದ್ಧಿಃ ಯತ್ ಅನುಜ್ಞಾ ಸಮರ್ಥಯಿತಾ ಹ ವೈ ಕಾಮಾನಾಂ ಭವತಿ ಯಹ ಏತತ್ ಏವಂ ವಿದ್ವಾನ್ ಅಕ್ಷರಂ ಉದ್ಗೀತಂ ಉಪಾಸ್ತೆ. ತದ್ವಾ ತದೇವ ಅಂತ. ಆ ಓಂ ಎಂಬ ಅಕ್ಷರವೇ ಅದು ಅನುಜ್ಞಾಕ್ಷರ ಅಂತೆ. ಅನುಜ್ಞಾಕ್ಷರ ನೀನು ಒಪ್ಪಿಗೆ ಕೊಡೋ ಅಕ್ಷರ. ನೀನು ನಿಮ್ಮನೆ ಹಾಲ್ ಟೇಬಲ್ ಮೇಲೆ 2,000 ರೂಪಾಯಿ ಕಟ್ಟು, 100 ಕಟ್ಟು 8 ಹತ್ತು ಇಟ್ಟಿರ್ತೀಯಪ್ಪ. ಇಟ್ಟಿದ್ಯ ಏನೋ ಬಿಸಿನೆಸ್ ಹೋಗ್ಬೇಕು ಅಂತ.
ಅಷ್ಟೊತ್ತಿಗೆ ನಿನ್ನ ಸ್ನೇಹಿತರೋ ನಿಮ್ಗೆ ಬಹಳ ಆಪ್ತರಾದವ್ರು ಬರ್ತಾರೆ. ಇವಾಗ ತುಂಬಾ ಕಷ್ಟ ಆಗಿದೆ, ನಾನು ಒಂದು ಕಟ್ ತಗೊಂಡು ಹೋಗ್ತೀನಿ, ಓಂ ಅಂತೀಯ, ಆಯ್ತು ಅಂತ. ಇನ್ನೊಬ್ಬ ಬರ್ತಾನೆ, ನಮಗೂ ತುಂಬಾ ಕಷ್ಟ ಆಗಿದೆ ಅಂತ ಓಂ ಅಂತ ನಿಲ್ಕೊ. ಅವಾಗ ಏನಾಗಿದೆ, ನೀವು ಓಂ ಅನ್ಬೇಕಾದ್ರೆ ಎಷ್ಟು ಬೇಕು ಅವಾಗ? ಇದೇ ಅನುಮತಿ ಕೊಡೋಲ್ಲ. ಅಯ್ಯೋ ನಂಗೆ ಇಲ್ಲ, ದಯಚೆ ಕೊಡ್ತೀನಿ ಅಂತಂತೀಯ. ನೀವು ಬಂದವ್ರಿಗೆಲ್ಲ ಒಂದೊಂದು ಕಟ್ ಕೊಡ್ತೀನಿ 2,000 ರೂಪಾಯಿ ಅಂತಂದ್ರೆ ಇನ್ನತ್ತೆ ಎಷ್ಟು ದುಡ್ಡು ಇರ್ಬೇಡ ಹಾಗಾದ್ರೆ ಅಂತ. ಇನ್ನತ್ರ ಸಮೃದ್ಧಿ ಇದೆ, ಇದು ಓಂ ಅಂತ ತಗೊಂಡು ಹೋಗ್ತೀನಿ ಅಂತಂದ್ರೆ ನೀವು ಹೂ ಆಗ್ಲಿ ನೀವು ಅನ್ಬೇಕಾದ್ರೆ ನಿನ್ನತ್ರ ಸಿಕ್ಕಾಪಟ್ಟ ಇದ್ದೇನೆ ನೀವು ಹೂ ಅಂತಂತೀಯ. ಅದು ಓಂ ಅನ್ನೋದು ನೀವು ಸಮೃದ್ಧಿ ಗುಣ ಇದೆ ಕೂಡಿದೆಯ, ಸಮೃದ್ಧಿ ಗುಣ ಕೂಡಿದೆ ಅನ್ನೋದನ್ನ ಹೇಳ್ತಂತೆ. ಓಂ ಅನ್ನೋದು ಅನುಜ್ಞೆ ಕೊಡುವ, ಒಪ್ಪಿಗೆ ಕೊಡುವಂತಹ ಪದ ಅದು. ಹೀಗೆ ಯದ್ದಿಕಿಂಚ ಅಂದ್ರೆ ಏನನ್ನಾದ್ರೂ ಲೋಕದಲ್ಲಿ ಅನುಜ್ಞೆ ಕೊಡುತ್ತಾ ತಗೊಂಡು ಹೋಗ್ತೀನಿ ಇಂದ ಓಂ ಅಂತೀಯ ಅಂತಂದ್ರೆ ನಿನ್ನತ್ರ ಬೇಕಾದಷ್ಟೇ ತಗೊಂಡು ಹೋಗ್ಬೇಕಾದ್ರೆ ಪರ ಇಲ್ಲ ಅಂತ. ನಿನ್ನತ್ರ ಬೇಕಾದಷ್ಟಿದ್ದೇ ಆಗಲೇ ನೀವು ಓಂ ಅನ್ನೋದು. ಆ ಓಂ ಅನ್ನೋದು ಏನ್ ಹೇಳುತ್ತೆ? ಇನ್ನು ಸಮೃದ್ಧಿಯನ್ನು ತೋರಿಸುತ್ತೆ. ಅಂದ್ರೆ ಓಂ ಅನ್ನೋದು ಸಮೃದ್ಧಿಯನ್ನು ಕೂಡಿದು ಅಂತ. ಏಷೋ ಏವ ಏಷಾ ಊನ್ ಇದೆ, ಈ ಉದ್ಗೀತಾಕ್ಷರವಾದ ಓಂಕಾರವೇ ಸಮೃದ್ಧಿ ಅನ್ನುವನ್ನು ಕೊಡಿದೆ. ಯಾವುದೋ ಅನುಜ್ಞೆ ಕೊಡೋದು ಇದೆಯಲ್ಲ, ಯಾವ್ದನ್ನ ಅನುಜ್ಞೆ ಕೊಡ್ತಾನೆ? ಓಂ ಅಂತ. ಹಿಂದಿನ ಕಾಲ ನಾವು ಹೂ ಅಂತೀವಿ, ಹಿಂದಿನ ಕಾಲ ಓಂ ಅಂತಿದ್ರು. ಹೂ ಅನ್ನೋದು ನಮ್ಮ ಆಡು ಭಾಷೆ, ಕನ್ನಡ ಭಾಷೆ. ಓಂ ಅನ್ನೋದು ಸಂಸ್ಕೃತ ಭಾಷೆ. ಓಂ ಎಂಬುದಾಗಿ ಅನುಜ್ಞೆ ಕೊಟ್ರೆ ಓಂ ಅನ್ನೋದು ಭಾರಿ ಸಮೃದ್ಧಿಯನ್ನು ಸೂಚನೆ ಮಾಡುತ್ತೆ. ಸಮರ್ಥಯಿತ ಅಷ್ಟೇ ಅಲ್ಲ, ಇವನು ಕೂಡ ಸಮೃದ್ಧಿಯನ್ನು ಉಂಟು ಮಾಡುವನಾಗುತ್ತಾನೆ. ಯಾರು ಓಂಕಾರವನ್ನ ಸಮೃದ್ಧಿ ಎಂಬ ಗುಣದಿಂದ ಕೂಡಿದ್ದು ಎಂಬುದಾಗಿ ಭಾವನೆ ಮಾಡುತ್ತಾನೋ, ಓಂಕಾರವು ಸಮೃದ್ಧಿ ಗುಣದಿಂದ ಕೂಡಿದ್ದು ಭಾವನೆ ಮಾಡ್ತಾ 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 ಇವನು ಸಮೃದ್ಧಿ ಆಗ್ಬಿಡ್ತಾನೆ. ಅಷ್ಟೇ ಅಲ್ಲ, ಬೇರೆಯವರಿಗೂ ಸಮೃದ್ಧಿಯನ್ನು ಉಂಟು ಮಾಡುತ್ತಾನೆ. ಆ ಶಕ್ತಿಯನ್ನು ಬಂದ್ಬಿಡ್ತಾನೆ. ತಾನೂ ಎಲ್ಲರಿಗೂ ಸಮೃದ್ಧನಾಗ್ತಾನೆ, ಬೇರೆಯವರಿಗೂ ಇಷ್ಟಾರ್ಥವನ್ನೆಲ್ಲ ಕೂಡಿಸುವನಾಗುತ್ತಾನೆ. ಸಮರ್ಥ ಕಾಮಾನಂಬದು ಯಾವಾತನು ಈ ಓಂ ಎಂಬಿ ಅಕ್ಷರವನ್ನ ಒಂದು ಉದ್ಗೀತವನ್ನ ಸಮೃದ್ಧಿ ಗುಣದಿಂದ ಕೂಡಿದ್ದು ಎಂಬುದಾಗಿ ಉಪಾಸನೆ ಮಾಡುತ್ತಾನೋ, ಉಪಾಸನೆ ಮಾಡ್ತಾ ಮಾಡ್ತಾ ಸಮೃದ್ಧಿ ಗುಣವಂತನಾಗ್ತಾನೆ. ಇವನು ಸಮೃದ್ಧನಾಗ್ತಾನೆ, ಬೇರೆಯವರಿಗೂ ಸಮೃದ್ಧಿಯನ್ನು ಉಂಟು ಮಾಡುತ್ತಾನೆ. ಅಂದ್ರೆ ಓಂಕಾರದಲ್ಲಿ ಸಮೃದ್ಧಿ ಗುಣ ಇದೆ. ಓಂಕಾರದಿಂದ ಹಿಂದೆ ಹೇಳಿದ್ದು ಆಪ್ತಿ ಗುಣ, ಆಪೈತಿ ಗುಣ ಇದೆ. ಇನ್ನು ಅದು ಹಿಂದೆ ಹೇಳಿದ್ದು ರಸತಮ ಗುಣ ಫಸ್ಟು, ಆಮೇಲೆ ಹೇಳ್ಬಿಟ್ಟು ಆಪೈತ, ಆಮೇಲೆ ಸಮೃದ್ಧಿ. 9 ಗಂಟೆ ಆಯ್ತು ಭಾಷ್ಯ ನಾಳೆ ಹೌದಣ. ಅಮ್ಮ ಇನ್ನು ಮುಖದಲ್ಲಿ ಇನ್ನೂ ಇದು ಬಂದಿಲ್ಲ, ಮುಂಚೆ ಇದು ಬಂದಿಲ್ಲ, ಸ್ವಲ್ಪ ಇದಿದೆ, ಸುಸ್ತಿದೆ.